ಗುಡ್ ಮಾರ್ನಿಂಗ್ ಎವ್ರಿವನ್. ಶುಕ್ರವಾರ ಲಾಗ್ ಆಗಿರುತ್ತೆ. ಕಸ ಎಲ್ಲ ಗುಡಿಸಿ ನಾನು ಮೇಯ್ನಾಗಿ ಫಸ್ಟು ಎದ್ದ ತಕ್ಷಣ ನಾನು ಹೊರಗಡೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹೊರಗಡೆ ಕ್ಲೀನ್ ಮಾಡಿಕೊಂಡ್ರೆ ಒಳಗಡೆ ಏನೋ ಅಷ್ಟು ಹಿಂಸೆ ಅನಿಸಲ್ಲ. ಕಸ ಎಲ್ಲ ಗುಡಿಸಿ ನೀಟಾಗಿ ನೀರು ಹಾಕಿ ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಕೊತೀನಿ, ಮನೆ ಒರೆಸ್ಕೊತೀನಿ ಹೊರಗಡೆ ಬಾಲ್ಕೊನಿಲಿ. ಅದಾದಮೇಲೆ ವಾರದ ಟೈಮಲ್ಲಿ ನಾವು ಹೊಸಲೆಲ್ಲ ಪೂಜೆ ಮಾಡಿ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕಾದಮೇಲೆ ಇದೊಂದು ಮನ್ಸಿಗೆ ಸಮಾಧಾನ ಇರುತ್ತೆ, ಹೊರಗಡೆ ಏನೋ ಅಷ್ಟು ಇದಾಗಲ್ಲ ಅಂತ. ಸೊ ನನ್ನ ಮಗಂಗೆ ರಜೆ ಇರೋದ್ರಿಂದ ವಿಸ್ಕಿನೂ ನನ್ನ ಮಗನೂ ಅದೊಂದು ಅವರಿಬ್ಬರು ನನಗೆ ಟೈಮ್ ಪಾಸ್ ಆಗುತ್ತೆ. ಸೊ ಆಮೇಲೆ ಪಾಟ್ಗೆ ನಾವು ಯಾವಾಗಲೂ ಸೋಮವಾರ, ಗುರುವಾರ, ಭಾನುವಾರ ನೀರು ಹಾಕಕ್ಕೆ ಹೋಗಬಾರ್ದು. ಇನ್ನು ಮಿಕ್ಕಿದ ವಾರದಲ್ಲಿ ನಾವು ನೀರು ಹಾಕ್ಕೋಬೋದು. ಅದಾದಮೇಲೆ ಪುಳಿಯೋಗರೆಗೆ ರೆಡಿ ಮಾಡ್ಕೋತೀನಿ. ಪುಳಿಯೋಗರೆ ಅಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ. ಅವನು ಚಿತ್ರಾನ್ನ ಪುಳಿಯೋಗರೆ ತುಂಬ ಇಷ್ಟಪಡ್ತಾನೆ. ಸೊ ಪುಳಿಯೋಗರೆ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನಾನು ಸ್ವಲ್ಪ ಪಾಟ್ಗಳಿಟ್ಟಿದ್ದೆ. ಕೆಳಗಡೆನೂ ಇಟ್ಕೋಬೋದು, ಬಟ್ ನಮ್ಮ ಬಿಸ್ಕಿ ಇರೋದ್ರಿಂದ ಎಲ್ಲ ಎಳ್ದಾಕ್ಬಿಡ್ತಾನೆ. ಸೊ ಅದಕ್ಕೆಲ್ಲ ನೀರು ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಬೇಸಿಗೆ ಇರೋದ್ರಿಂದ ಗಿಡಗಳಿಗೆ ತುಂಬ ನೀರು ಬೇಕಾಗುತ್ತೆ. ರೂಮ್ ಫಸ್ಟು ಕ್ಲೀನ್ ಮಾಡ್ಕೊಬಿಡ್ತೀನಿ. ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು, ಬೆಳಗ್ಗೆ ನಾವು ತಿಂದಿರೋದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಮುಂದೆ ಮನೆ ಒರೆಸ್ಕೊತೀನಿ. ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ. ಎಲ್ಲ ಸಿಂಕಾಗಿರುತ್ತೆ, ಇನ್ನೇನು ಕೆಲಸ ಏನೂ ಮಿಕ್ಕಿರಲ್ಲ. ಅದರಿಂದ ಸಿಂಕೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದಿನ ನಾನು ಸಿಂಕಂತೂ ಕ್ಲೀನ್ ಮಾಡೇ ಮಾಡ್ತೀನಿ. ಬಿಕಾಸ್ ಸಿಂಕ್ ಅಂದರೆ ಎಂಜಿಲು ಅದು ಇದು ಎಲ್ಲ ಬಿದ್ದಿರುತ್ತಲ್ಲ. ಸೊ ಅದರಿಂದ ನೀಟಾಗಿ ಫಸ್ಟು ಮೇಯ್ನಾಗಿ ಪಾತ್ರೆ ಎಲ್ಲ ತೊಳೆದು ರೂಮೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡಾದಮೇಲೆ ಅಡುಗೆ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊತೀನಿ. ಅದಾದಮೇಲೆ ನಾನು ಸಂಜೆ ಮೇಲೆ ಟೆಂಪಲ್ಗೆ ಹೋಗ್ತೀನಿ, ಚಾಮುಂಡೇಶ್ವರಿ ಟೆಂಪಲ್. 5 ವಾರ ಲಿಂಬೆಹಣ್ಣು ಆರತಿ ಮಾಡ್ತೀನಿ ಅಂತ ದೇವ್ರ ಹತ್ರ ಹರಿಸ್ಕೊಂಡಿದ್ದೆ. ಸೊ ಇದು ಕೊನೆ ವಾರ. ಸೊ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ.